ವೀಕ್ಷಕರೇ, ನಾನು ಈ ಒಂದು ವಿಡಿಯೋ ಮುಖಾಂತರ ಬರ್ತ್ ಡೇಟ್ 1/10/1928 ಯಾರ ಜನ್ಮ ಸಂಖ್ಯೆ 1/10/1928 ಇರುತ್ತೋ ಈ ಒಂದು ಬರ್ತ್ ಡೇಟ್ಸ್ಗಳಲ್ಲಿ ಹುಟ್ಟಿರುವಂತವರಿಗೆ ಒಂದು ವಾಸ್ತು ಟಿಪ್ಸ್ ನ ಕೊಡ್ತಾ ಇದ್ದೇನೆ. ಒಂದು ಲೈಫ್ ಟೈಮ್ ಸಜೆಷನ್ ಅಂತ ಅನ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂತ ವಾಟರ್ ಮೋಟರ್ ಇರ್ಬೋದು, ವಾಟರ್ ಲಿಫ್ಟ್ ಮಾಡುವಂತ ಒಂದು ಮೋಟರ್ ಇರ್ಬೋದು, ಅಥವಾ ಹೌಸ್ ಪಿಲ್ಲರ್ಸ್ ಇರಬಹುದು, ಮತ್ತೆ ಬಲ್ಬ್ಗಳು, ಚಿಕ್ಕ ಬಲ್ಬ್ಗಳು, ಆಮೇಲೆ ಟ್ಯೂಬ್ ಲೈಟ್ಗಳು ಏನಿರ್ತಾವಲ್ಲ, ಟ್ಯೂಬ್ ಲೈಟ್ಗಳು, ಇವೆಲ್ಲ ಯಾವಾಗ್ಲೂ ನೋಡಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋ ತರ ನೀವು ನೋಡ್ಕೋಬೇಕು. ಆಮೇಲೆ ಏನಾದ್ರೂ ಒಂದು ತಾಂತ್ರಿಕ ದೋಷಗಳಿಂದ ಕೆಟ್ಟು ನಿಂತು ಹೋಗಿದ್ರೆ ಅಥವಾ ಅರೆ ತಾಂತ್ರಿಕ ದೋಷಗಳಿಂದ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾನು ಇಲ್ಲದೆ ಇದ್ರೆ, ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ಸ್ಪೆಷಲಿ ಏನಾಗ್ತದೆ ಅಂತೆ, ಈ ಬಲ್ಬ್ಗಳ ಕನೆಕ್ಷನ್ಸ್ ಏನಿರುತ್ತೆ ನೋಡಿ, ಸರಿಯಾದ ರೀತಿಯಲ್ಲಿ ಟ್ಯೂಬ್ ಲೈಟ್ ಅಥವಾ ಮನೆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಸರಿಯಾಗಿ ರೀತಿಯಲ್ಲಿ ಇರೋ ತರ ಒಂದು ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಮನೆಯ ಒಂದು ಹಿರಿಯ ವ್ಯಕ್ತಿ ಅಂತ ಹೇಳಿದ್ರೆ, ಈ ತಂದೆ, ಅಜ್ಜ, ಮುತ್ತಜ್ಜ, ಈ ರೀತಿ ಒಂದು ತಂದೆಯ ವಂಶ ಏನಿರುತ್ತಲ್ವಾ, ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಹಿರಿಯ ಜೀವಗಳು ನಿಮ್ಮ ತಂದೆ ವಂಶಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತು ಅಂತ ಹೇಳಿದ್ರೆ, ಅವ್ರನ್ನ ಒಂದು ರೆಸ್ಪೆಕ್ಟೇಬಲ್ ಆಗಿ ನೋಡ್ಕೊಳ್ಳಿ. ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಏನೇ ಬಂದಾಗ ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಸೂರ್ಯನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೆಸರು, ಕೀರ್ತಿ ಮತ್ತು ಆಮೇಲೆ ಕಾರ್ಯಸ್ಥಳದಲ್ಲಿ ಪ್ರೋಗ್ರೆಸ್ ಅಂದ್ರೆ ಪ್ರೊಫೆಷನಲ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಆರೋಗ್ಯ ಸಮಸ್ಯೆಗಳು ಇವರ ಜೀವನದಲ್ಲಿ ಬರೋದಿಲ್ಲ. ಇನ್ನೊಂದು ವಿಶೇಷ ಮಾಹಿತಿ ಏನಂತ ಹೇಳಿದ್ರೆ, ಸಂಡೇ ಅಂದ್ರೆ ವಿಶೇಷವಾಗಿ ರವಿವಾರ ದಿವಸ ಉಪ್ಪು ಮಿಶ್ರಿತ ಆಹಾರವನ್ನ ತೆಗೆದುಕೊಳ್ಬೇಡಿ. ಓಕೆ, ಆ ಒಂದು ದಿವಸ ನೀವು ಅದನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ನೋಡಿ ಒಳ್ಳೆ ಒಂದು ಆರೋಗ್ಯ ಅಂದ್ರೆ ಹೆಲ್ತ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತದೆ. ಈ ಒಂದು ಟಿಪ್ಸ್ ಯಾಕೆ ನಿಮ್ಗೆ ಈ ಸಜೆಷನ್ಸ್ ಅಂತ ಹೇಳಿದ್ರೆ, 1/10/1928 ಈ ಬರ್ತ್ ಡೇಟ್ಸ್ ನಲ್ಲಿ ಏನಾಗ್ತದೆ ಅಂದ್ರೆ, ಸ್ವಲ್ಪ ಆತ್ಮವಿಶ್ವಾಸ ಇವ್ರಿಗೆ ಹೆಚ್ಚಾಗಿ ಇರುತ್ತೆ. ಅದಕ್ಕಾಗಿ ಈ ಒಂದು ನಾರ್ಮಲ್ ವಾಸ್ತು ಟಿಪ್ಸ್ ಅಂದ್ರೆ ಲೈಫ್ ಸಜೆಷನ್ಸ್ ಹೇಗಿರುತ್ತೆ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಇರುತ್ತೆ. ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಇದನ್ನ ನೀವು ಚೆಕ್ ಮಾಡ್ಕೊಳ್ತಾನೆ ಇರಬೇಕು.